Hello, come on guys, welcome back to my channel. ನಾವು ಬೆಂಗಳೂರದಾಗಿದ್ದಾಗ ಒಮ್ಮೆ ಸಡನ್ ಒಮ್ಮೆ ಹೆಲ್ತ್ ಕಾನ್ಶಿಯಸ್ ಆಗಿಬಿಡ್ತೇವೆ. ಒಂದು ಸ್ವಲ್ಪ ರೊಕ್ಕ ಬಂದ್ರೆ ಒಮ್ಮೆ ಫುಲ್ ನೆಕ್ಸ್ಟ್ ಲೆವೆಲ್ ಹೆಲ್ತ್ ಕಾನ್ಶಿಯಸ್ ಆಗಿಬಿಡ್ತೇವೆ. ಒಮ್ಮೆ ಸಡನ್ ಆಗಿ ಜ್ಯೂಸ್ ಕುಡಿನು ಜ್ಯೂಸ್ ಫುಲ್ ಒಮ್ಮೆ ಅಲ್ಲಿ ಜ್ಯೂಸ್ ಅಂಗಡಿಗೆ ಹೋಗಿ ಅಣ್ಣ ಜ್ಯೂಸ್ ಯಾವ್ಯಾವ್ದಿದೆ ಅಣ್ಣ ನಾವು ಹೇಳ್ತಾ ಸರ್ ಮೋಸಂಬಿ ಇದೆ ಸರ್, ಪೊಮೊಗ್ರಾನೇಟು, ಪಪಾಯ, ಮಸ್ಕ್ ಮೆಲನ್, ವಾಟರ್ ಮೆಲನ್ ಅಂತೆಲ್ಲ ಹೇಳ್ತಾ. ಸೊ ಮಿಲ್ಕ್ ಶೇಕ್ ಯಾವ್ದಿದೆ ಸರ್ ಕೇಳೋಣ. ಮಿಲ್ಕ್ ಶೇಕ್ ಎಲ್ಲ ಇದೆ ಸರ್, ಆಲ್ ಮಿಕ್ಸ್ ಡ್ರೈ ಫ್ರೂಟ್, ಕ್ಯಾಶ್ಯೂ, ಆಲ್ಮಂಡ್, ಅಂಜೀರ್ ಇವೆಲ್ಲ ಇದೆ ಸರ್, ಯಾವ್ದು ಮಾಡಲಿ ಸರ್. ಆಮೇಲೆ ಅಲ್ಲಿ ಅದು ಮೆನು ನೋಡ್ತೀವಲ್ಲ, ಮೆನು ಒಳಗೆ ಆಲ್ ಮಿಕ್ಸ್ ಡ್ರೈ ಫ್ರೂಟ್ 170 ರೂಪೀಸ್ ಇರ್ತೈತಿ. ಯಾವ್ದೇನು ಬ್ಯಾಡ್ ತಗೋರಿ ಸರ್. ಪೈನಾಪಲ್ ಬೈ 2 ಮಾಡ್ರಿ. ನೀವು ತಗೋತಿ ಪೈನಾಪಲ್ ಬೈ 2. ಆಮೇಲೆ ಆಕ್ಚುಲ್ ನಾರ್ಮಲ್ ಏನ್ ತಿಂತಿರ್ತವಲ್ಲ ಅದೇ ಹೆಲ್ದಿ ಇರ್ತೈತಿ ಮತ್ ವಾಪಸ್. ಯಾಕಂದ್ರೆ ಅವ್ರು ಜ್ಯೂಸ್ದಾಗ ಸಕ್ರಿ ಎಷ್ಟ್ ಹಾಕ್ತಾರ ಗೊತ್ತೈತಿ. ಅದು ಚಾದಾಗೂ ಅಷ್ಟು ಸಕ್ರಿ ಇರಂಗಿಲ್ಲ, ಜ್ಯೂಸ್ದಾಗ ಸಕ್ರಿ ಇರ್ತೈತಿ. ಯಾಕಂದ್ರೆ ನಾವು ಜ್ಯೂಸ್ ವಿದೌಟ್ ಶುಗರ್ ಕುಡಿದ್ರೆ ಮತ್ತೆ ಅದು ನಾರ್ಮಲ್ ಅದು ಟೇಸ್ಟ್ ಹತ್ತಂಗಿಲ್ಲ. ನಾವು ಕುಡಿಯೋದು ಮತ್ತೆ ಟೇಸ್ಟಿಗನೆ. ಯಾಕಂದ್ರೆ ಅಷ್ಟು ರೊಕ್ಕ ಹಾಕತ್ತೀವಿ, ಬಾರಿ ಟೇಸ್ಟ್ ಬರ್ಲಿ ಮಜಾ ಬರ್ತೈತಿ ಅಂತ ಹೇಳಿ ಸಕ್ಕರೆ ಕುಡ್ದದ್ ವಾಪಸ್ ಮತ್ತೆ ಶುಗರ್ ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಅದು. ಆಮೇಲೆ ಆಲ್ ಡ್ರೈ ಮಿಕ್ಸ್ ಫ್ರೂಟ್ ಅದ್ಯಾವ್ದು ಅದು ಇರ್ತೈತಲ್ಲ, ಮಿಕ್ಸ್ಡ್ ಡ್ರೈ ಫ್ರೂಟ್, ಅದು ಒಂದ್ಸಲ ಕುಡಿಯೋದು. ಆಮೇಲೆ ಈಗ ಇರ್ತಾರ ನಮ್ಮ ಫ್ರೆಂಡ್ಸ್ ಒಬ್ಬೊಬ್ರು, ಅದನ್ನ ಫುಲ್ ಅದ್ರ ಬಗ್ಗೆ ಡಿಸ್ಕಷನ್, ಕುಡಿಬೇಕು ಹೆಲ್ತಿಗೆ ಭಾಳ ಚಲೋ ಅದ್ರ ಬಗ್ಗೆ. ಒಂದ್ಸಲ ಮಿಕ್ಸ್ಡ್ ಡ್ರೈ ಫ್ರೂಟ್ ಕುಡ್ದಿದ್ದೆ ಅದನ್ನ ಎಲ್ಲರಿಗೂ ಹೇಳೋದು. ಅಂದ್ರೆ ಕುಡ್ದಿದೆ ಅಂತ ಹೇಳೋದಲ್ಲ, ಅಂದ್ರೆ ಎಷ್ಟು ಹೆಲ್ತ್ ಕಾನ್ಶಿಯಸ್ ಇದೇವಿ. ಲೈಕ್ ಅದೇನಿನ್ ಒಂದ್ ಸತ ಕುಡಿದ್ರೆ ಮುಗಿತ್, ಇನ್ನೇನ್ ಅಮರ್ ಆಗ್ಬಿಟ್ಟಿನಿ, ಇನ್ನೇನ್ ಸಾಯಂಗಿಲ್ಲ ಅವ್ನು ಅನ್ನೋ ರೇಂಜಿಗೆ ಫೀಲ್. ಅದೇನು ಅವ್ಯಾಕಾಡೋ ಅಂತ ಅವ್ನು ಹೂ ಸಕ್ರೆ ಹಾಕಿರ್ತಾರ ಫುಲ್. ನಮಗೂ ಸ್ಟಾರ್ಟಿಂಗ್ದಾಗ ಭಾರಿ ಇರ್ತೈತಪ್ಪ ಟೇಸ್ಟ್. ಒಂದ್ಸಲ ಸಕ್ರೆ ಹಾಕುಲ್ದ ಅವ್ಯಾಕಾಡೋ ಕುಡ್ದ್ ನೋಡ್ರಿ, ಕೆಮ್ಮಿನ ಔಷಧಿ ಇದ್ದಂಗೆ ಇರ್ತೈತದು. ಏನಂತರ ಸ್ವೀಟ್ ಆಗಿದೆ, ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್. ಆಮೇಲೆ ಒಂದ್ಸಲ ಜ್ಯೂಸ್ ಕುಡಿಯೋದು ಫುಲ್ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ಫುಲ್ ಭಾರಿ ಹೆಲ್ದಿ ಆಗತ್ತೆ. ನಾನು ಮಸ್ತ್ ಜ್ಯೂಸ್ ಕುಡ್ದೇನಿ, ಫುಲ್ ನೆಕ್ಸ್ಟ್ ಲೆವೆಲ್ ಹೆಲ್ದಿ. ಎಲ್ಲ ಲಿವರ್ ಎಲ್ಲ ಫುಲ್ ಸ್ವಚ್ಛ, ಏನ್ ಸರ್ವಿಸಿಂಗ್ ಆದಂಗ ಆಕೈತಿ ನೋಡಿ ಲಿವರ್. ಆಮೇಲೆ ಇವೇನೇನ್ ಇದಾವಲ್ಲ ಹೊಟ್ಟೆಗಿಂದ ಎಲ್ಲ ಪೂರಾ ಕ್ಲೀನ್. ಸೊ ಇವ್ ಹಿಂಗೈತೆ. ಆಮೇಲೆ ಸಂಜಿಕ್ ಮತ್ ತಿನ್ನೋದು ಸಮೋಸಾನ ಮತ್ ಪಾನಿಪುರಿನ ತಿನ್ನೋದು. ಮಸಾಲ ಪೂರಿ ಒಂದಾದ್ರ ಬೆಸ್ಟ್ ಆಗ್ತೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮತ್ತೆಲ್ಲ ಚಾಟ್ಸ್ ತಿನ್ನೋದು. ಬಟ್ ಇವ್ರಿಗೇನ ಅದಿನ್ ಜ್ಯೂಸ್ ಕುಡ್ದಿರ್ತೇವಲ್ಲ ಬೆಳಿಗ್ಗೆ, ಅದೊಂದೇನೋ ಸುರಕ್ಷಾ ಕವಚ ಹಂಗ ವರ್ಕ್ ಮಾಡ್ಬೇಕದು. ನೀವು ಉಳ್ದಿನ್ ಏನ್ ತಿಂದ್ರು ಅದ್ರ ಜೊತೆ ಹೊಡೆದಾಡ್ಬೇಕ ಜ್ಯೂಸ್ ಒಳಗ ಹೋಗಿ. ಅಲ್ಲಿಂದ ವಾಪಸ್ ಮನಿಗ್ ಬಂದ್ರ ಇವ್ ಮನಿ ಒಳಗಿನು ದೀಪಾವಳಿ ದಸರಾ ಸ್ನಾಕ್ಸ್ ಇನ್ನ ಮುಗಿವಲ್ವಲ್ಲ. ಅದಕ್ಕೊಂದು ಗೌರ್ಮೆಂಟ್ ಏನಾರ ಒಂದ್ ಡೆಡ್ ಎಂಡ್ ಫಿಕ್ಸ್ ಮಾಡ್ಬೇಕದ್ನ. ಟಾರ್ಗೆಟ್ ಒಂದ್ ಕೊಟ್ಟ ಖಾಲಿ ಮಾಡಿಸ್ಬೇಕದ್ನ. ಎಷ್ಟ್ ಇನ್ ಮುಂದಿನ ದೀಪಾವಳಿ ತನ ತಿನ್ಬೇಕಾಗ್ತೈತ ಅದನ್ನ, ಇಲ್ಲಂದ್ರ ಮುಗಿಯಂಗೆ ಇಲ್ಲ ಅವು. ಆಮೇಲೆ ಅವು ಏನು ಸ್ವೀಟ್ಸ್, ಚೂಡಾ, ಚಕ್ಲಿ ಇವ್ರಿಗೆ ಎಲ್ಲಾರ್ಗಿ ಕೊಟ್ರು ಇನ್ನ ಮುಗಿವಲ್ಲ ಅವು. ಆಮೇಲೆ ನಾವು ಹೆಂಗ ಶೇರ್ ಮಾಡಿರ್ತೀವಿ, ನಾವು ಕೊಟ್ಟಿರ್ತೇವೆ ಹಂಗ ಅವರು ಕೊಡ್ತಾರ. ಅವ್ರಿಗೆ ಕೊಟ್ಟು ಇವ್ರು ಇನ್ನೊಬ್ರಿಗೆ ಕೊಟ್ಟು ಅವು ಹೊಳ್ ಮತ್ ನಮ್ಮ ಮನಿಗೆ ಬರತ್ತಾವ. ಅವ್ನು ರೀಸೈಕಲ್ ಆಗೈತಿ ಪೂರಾ. ಇನ್ನ ಅದ ಒಂದ್ ದೊಡ್ಡ ಟಾಸ್ಕ್ ಐತಿ. ಊಟ ಯಾವಾಗ ಮಾಡೋದು? ಇದನ್ನ ತಿನ್ಕೊಂಡ್ ಕುಂತ್ರ ಸ್ನಾಕ್ಸ್ ಮುಗಿಯಂಗಿಲ್ಲ ಅವು. 6 ತಿಂಗಳು ಬೇಕು ಅದಕ್ಕೆ ಇವೆಲ್ಲ ಕಂಪ್ಲೀಟ್ ಆಗಕ. ಆಮೇಲೆ ಓಲ್ಡ್ ಸ್ಟಾಕ್ ಎಲ್ಲ ಖಾಲಿ ಮಾಡಿಸಿ ಮತ್ ಮುಂದಿನ ವರ್ಷ ಹೊಸ ಸ್ಟಾಕಿಗೆ ಮತ್ ವೇಟ್ ಮಾಡೋ. ಏನಪ್ಪ ಚೆನ್ನಾಗಿದೆ, ಯಾಕೆ ಡಲ್ ಆಗಿದೆಯಾ? ಈ ವೀಕೆಂಡ್ ಖಾಲಿ ಇದ್ರೆ ಎಲ್ಲಾರು ಒಂದ್ ಸ್ವಲ್ಪ ಬರ್ರಿ, ಅಷ್ಟ ಖಾಲಿ ಮಾಡಿಬಿಡುನು. ಈ ಕಡೆ ಅದು ಒಬ್ಬೊಬ್ರದ್ದು ಖಾಲಿ ಮಾಡೋಣ. ಆಮೇಲೆ ಮತ್ ನಿಮ್ ಮನಿಗೂ ಹೋಗಾಕ್ ಬರ್ತೈತಿ. ಎಲ್ಲ ಏನೇನೈತಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಡುನು. ನೋಡ್ರಿ ಅಲ್ಲಿ ತನ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.